ನಾನು ಅದನ್ನು ಒಪ್ಪಲ್ಲ. ನೀವು ಹೇಳೋದು ಸತ್ಯ, ಅದು ಇಟ್ ಈಸ್ ನಾಟ್ ಕರೆಕ್ಟ್. ಯಾವಾಗಲೂ ಕೂಡ ರಾಜಕೀಯ ಪಕ್ಷ ಅಂತಂದ್ರೆ ನಂಬಿಕೆ ಮೇಲೆ, ವಿಶ್ವಾಸದ ಮೇಲೆ ನಡೆಯುವಂತ ವ್ಯವಸ್ಥೆ. ಆ ವ್ಯವಸ್ಥೆಯನ್ನ ಅತ್ಯಂತ ಪಾವಿತ್ರತೆಯಿಂದ ನಾವು ಕಾಪಾಡ್ಕೋಬೇಕು. ಇಲ್ಲಿದ್ದು ಅಲ್ಲಿ ಮಾಡೋದು, ಅಲ್ಲಿರೋರ್ನ ನಾವು ಮಾಡಿಸ್ಕೊಳ್ಳೋದು, ಇದೆಲ್ಲ ಕೂಡ ಆತ್ಮವಂಚನೆ ಮಾಡ್ಕೊಂಡು ಮಾಡ್ಬೇಕು. ನಾನು ಆ ರೀತಿಯಲ್ಲಿ ಮಾಡಿದ್ರೆ ನಾನು ಯಾರು ಸೋಲ್ಸಕ್ಕೆ ಆಗ್ತಾ ಇರ್ಲಿಲ್ಲ. ನನ್ನ ಜೀವನದಲ್ಲೂ ಆ ಥರ ಮಾಡಕ್ ಹೋಗಿಲ್ಲ, ಮಾಡೋದು ಇಲ್ಲ. ಯಾಕೆ ಅಂದ್ರೆ ನಮ್ ಜೊತೆಯಲ್ಲಿರೋರೇ ಹೇಳ್ತಾರೆ, ಯಾವ ದೊಡ್ಡ ಮನುಷ್ಯರು ಇವರು, ಇಲ್ಲೇ ಇದ್ದಾರೆ, ಅಲ್ಲಿ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತಾ ಇಲ್ವಾ? ಅದಕ್ಕೆ ಪ್ರತಿಯೊಬ್ಬನಿಗೂ ಕೂಡ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಬೇಕು, ನಾನೀಗ ಮಾಡ್ತಾ ಇರೋ ಕೆಲಸ ಸರಿ ಇದೆಯಾ ಇಲ್ವಾ. ನಾನು ಖರೀದಿಗೂ ಹೋಗಿಲ್ಲ, ಏನು ಹೋಗಿಲ್ಲ. ನಾನು ಯಾವುದೋ ತೋಟದಲ್ಲಿರೋದನ್ನ ಮಾಡ್ಬಿಟ್ಟು ತೋರಿಸ್ಬಿಟ್ರೆ, ನಾನು ಪ್ರತಿ ವಾರ ಒಂದೊಂದು ತೋಟಕ್ಕೆ ಹೋಗ್ತೀನಿ. ತೋಟಕ್ಕೆ ಹೋಗಿರೋದೇ ಅಪರಾಧನ ಅಲ್ರಿ? ಇವಾಗ ಯಾವುದೋ ಒಂದು ಲಿಟಿಗೇಷನ್ ಇರುವಂತ ಲ್ಯಾಂಡು ನಮಗ್ ಗೊತ್ತಿರಲ್ಲಪ್ಪ, ಯಾರೋ ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗ್ತಾರೆ, ನಮ್ಮ ಸ್ನೇಹಿತರು ಕರ್ಕೊಂಡು ಹೋಗ್ತಾರೆ, ಬನ್ನಿ ಸರ್ ಈ ತೋಟ ನೋಡಿ, ಮಾವಿನ ಹಣ್ಣು ತಿನ್ನಿ ಅಂತಾರೆ, ಕಳಂಗ್ರಿ ಹಣ್ಣು ತಿನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ನನಗೂ ಮಾಲೂರ್ಗೆ ಏನ್ ಸಂಬಂಧ? ಮಾಲೂರಲ್ಲೂ ಜಮೀನ್ ಮಾಡಕ್ ಹೋಗ್ಲಾ ನಾನು? ಇಲ್ಲೆಲ್ಲೂ ಇಲ್ವಾ? ಮಾಲೂರ್ಗೆ ಹೋಗ್ಲಾ? ಅವರಿಗೆ ತಪ್ಪು ಮಾಡಿರೋದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾರ 50 ಎಕರೆ ಜಮೀನನ್ನ, ಸರ್ಕಾರಿ ಜಾಗವನ್ನ ಎತ್ಕೊಂಡು ಹೋಗಿ ದಾನ ಮಾಡಿರೋ ಜಮೀನನ್ನ ಇವತ್ತು ಮಾಫಿಯಾಗಳು ತಗೊಂಡಿದಾರಲ್ಲ, ಅದು ಹೆಂಗಾಗಿದೆ ಅನ್ನೋದ್ರ ಬಗ್ಗೆ ಆನ್ಸರ್ ಒಬ್ರು ಮಾಡ್ತಾ ಇಲ್ಲ. ಹಾಗಾಗಿ ಸತ್ಯ ಏನಾದ್ರೂ ಇದ್ರೆ ನೀವು ಹೇಳಿ. ಹಾಗಾಗಿ ಕಾಂಗ್ರೆಸ್ನವ್ರಿಗೆ ಈಗಲೂ, ನಾನು ಮೊನ್ನೆನೇ ಹೇಳಿದ್ದೀನಿ, ಕಂದಾಯ ಸಚಿವರಿಗೆ ಹೇಳಿದ್ದೆ, ಈಗಲೂ ಇನ್ನೂ ಕೂಡ ಅವ್ರು ಏನು ನಿರ್ಧಾರನೂ ತಗೊಂಡಿಲ್ಲ, DC ಅವರು ಏನು ನಿರ್ಧಾರ ತಗೊಂಡಿಲ್ಲ. ನಾನು ಇನ್ನ ಒಂದ್ 2-3 ದಿವಸ ನೋಡ್ತೀನಿ. ಇವ್ರೇನು ನಿರ್ಣಯ ತಗೊಂಡಿಲ್ಲ ಅಂದ್ರೆ ನಾನು ಗವರ್ನರ್ ಹತ್ರ ಹೋಗ್ತೇನೆ, ಲೋಕಾಯುಕ್ತ ಕಂಪ್ಲೇಂಟ್ ಮಾಡ್ತೇನೆ, ಪ್ರಧಾನ ಮಂತ್ರಿಗಳಿಗೂ ಬರೀತೇನೆ. ನಾನು ಒಂದು ಶಾಲೆ, ಏನು ಸರ್ಕಾರಿ ಶಾಲೆಗೆ ಕೊಟ್ಟಂತ ದಾನ 50 ಎಕರೆ, ಅದನ್ನ ತಗೊಂಡೋಗಿ ಯಾರೋ ಒಬ್ರು ಜಮೀನು ಹೊಡಿತಾರೆ ಅಂತಂದ್ರೆ ಏನಾಗ್ತಾ ಇದೆ ಈ ಸರ್ಕಾರದಲ್ಲಿ? ಅದಕ್ಕೆ ಆ ಅನ್ಯಾಯನ ನಾವು ನೋಡ್ಕೊಂಡು ತಡೆಯಕ್ಕೆ ಸಾಧ್ಯನೇ ಇಲ್ಲ. ಸುಮ್ಮನೆ ಅವರು ಯಾವುದೋ ಒಂದು ವಿಡಿಯೋ ಬಿಟ್ಬಿಟ್ರು ಅಂದ್ರೆ ನಾನು ಎದುರ್ಕೊಳ್ಳೋ ಅಂತವನು ಅಲ್ಲ. ಇಲ್ಲಿ ಕ್ಲಿಯರ್ ಇದೆ, ನೀವೇನ್ ತೋರಿಸಿದ್ರು ನಾನೇನ್ ಕೇರ್ ಮಾಡಲ್ಲ. ಈ ವರ್ಷಕ್ಕೆ 20 ವರ್ಷ ಆಗ್ತಾ ಇದೆ ರಾಜಕಾರಣಕ್ಕೆ ಬಂದು, ಒಂದೇ ಒಂದು ಕಪ್ ಚುಕ್ಕೆ ತಗೊಂಡಿಲ್ಲ ಸುಧಾಕರ್. ಒಂದು ಕುಂಟೆ, 1 ಇಂಚ್ ಜಮೀನು ತಪ್ಪಾಗಿ ನಾನು ತಗೊಂಡಿಲ್ಲ, ತಪ್ಪು ಮಾಡಿಲ್ಲ. 1000 ಎಕರೆ ಈ ಕೈಯಲ್ಲಿ ಕೊಟ್ಟಿದ್ದೀನಿ ಬಡವರಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ, ಅವ್ರ ಮುಖ ನೋಡಿಲ್ಲ, ಅವ್ರ ಪಕ್ಷ ನೋಡಿಲ್ಲ, ಅವ್ರ ಜಾತಿ ನೋಡಿಲ್ಲ, ಕೊಟ್ಟಿದ್ದೀನಿ. ಇಲ್ಲಿವರೆಗೂ ಒಂದೇ ಒಂದು ಅಪವಾದ ಇಲ್ಲ ನನ್ನ ಮೇಲೆ. 22,000 ಜನರಿಗೆ ವಸತಿ ಕೊಟ್ಟಿದ್ದೀನಿ ಇದೇ ಕೈಯಲ್ಲಿ. ಈ ಪಾಪಿಗಳು ಅದನ್ನು ರಾಜಕಾರಣ ಮಾಡಿ ಪಾಪ ಅವರಿಗೆ ವಂಚಿತ ಮಾಡಿ, ಈಗೇನೋ ಇವ್ರ ಹೆಸರು ತಗೋಬೇಕು ಅಂತ ಹೇಳಿ ಮಾಡೋ ಕೆಲ್ಸಕ್ಕೂ ಯೋಗ್ಯತೆ ಇಲ್ಲ. ಮಾಡಿರೋ ಕೆಲ್ಸನ ಕೂಡ ಅವ್ರಿಗೆ ಕೊಡೋದಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲ ಅಂತಂದ್ರೆ ದೇವ್ರು ಇವ್ರಿಗೆಲ್ಲ ಒಳ್ಳೇದ್ ಮಾಡ್ತಾರ? ನಾವು ಕಣ್ಣಲ್ಲಿ ನೋಡ್ತೀವಿ ನೋಡಿ, ಇವ್ರು ಶಾಪತ್ ಯಾರು ತಟ್ಕೊಳಕ್ಕಾಗಲ್ಲ. 22,000 ಜನರಿಗೆ ವಸತಿ, ಅದನ್ನ ನೀವು ನಿಲ್ಸಿದಿರಲ್ಲ, ಇದರ ಕರ್ಮ ನಿಮ್ಗೆ ಹೆಂಗೆ ಹಾಂಟ್ ಮಾಡುತ್ತೆ ನೀವು ನೋಡ್ತಾ ಇದ್ದೀರಿ. ನನ್ನ ಸಪೋರ್ಟ್ ಯಾರಿಗೂ ಇಲ್ಲ. ನಾವು NDA ಇಂದ ಇಲ್ಲಿ ನಂದಿ ಭಾಗದಲ್ಲಿ ಇಲ್ಲ, ಕಾರಣಾಂತರಗಳಿಂದ ಇಲ್ಲ. ಆದ್ರೆ ನಾನು ವೈಯಕ್ತಿಕವಾಗಿ ಯಾರಿಗೂ ಬೆಂಬಲ ಮಾಡಲ್ಲ. ಅವರವರು ಸ್ವಇಚ್ಛೆಯಿಂದ ಅವ್ರು ಯಾರಾದ್ರೂ ಮಾಡ್ಕೊಂಡ್ರೆ ಅವರ ಸ್ವಇಚ್ಛೆಯಿಂದ ಮಾಡ್ಕೊಂಡಿದ್ದಾರೆ ಹೊರತು ನನಗೂ ಅವರ ತೀರ್ಮಾನಗಳಿಗೂ ಸಂಬಂಧ ಇಲ್ಲ. ನಾನು ಅವರಿಬ್ಬರು ವ್ಯಕ್ತಿಗಳಿಗೂ ಅಭ್ಯರ್ಥಿಗಳಿಗೂ ಸಮಾನವಾಗಿ ದೂರ ಇರ್ತೇನೆ. ಬಿಕಾಸ್ ಬೋತ್ ಆರ್ ಕಾಂಗ್ರೆಸ್. ಐ ಹ್ಯಾವ್ ನಥಿಂಗ್ ಟು ಡೂ ವಿತ್ ಕಾಂಗ್ರೆಸ್. ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ನನಗೆ ಸಂಬಂಧ ಇಲ್ಲ. ಮುಂದೆ ಯಾರು ಬರ್ತಾರೆ ನಮ್ಮ ಪಕ್ಷಕ್ಕೆ ಅನ್ನೋದು ನಾನು ಇವಾಗ ಭವಿಷ್ಯ ನಾನು ಹೇಳಕ್ಕಾಗಲ್ಲ.
ಮತ್ತು ಇಂಥವ್ರು ಬರಬೇಕು ಬರಬಾರ್ದು ಅಂತ ನಾನು ಇವತ್ತು ನಿರ್ಣಯ ತಗೊಳಕ್ಕಾಗಲ್ಲ. ನಾಳೆ ದಿವಸ ಏನು ಸನ್ನಿವೇಶಗಳು ಮುಂದೆ ಬರ್ತವೆ, ಯಾರು ಬರ್ತಾರೆ ಗೊತ್ತಿಲ್ಲ ನಂಗೆ. ರಮೇಶೇ ಬರ್ಬೋದು, ವೆಂಕಟೇಶೇ ಬರ್ಬೋದು, ಬರ್ದೀರ ಇರ್ಬೋದು, ನಂಗೆ ಗೊತ್ತಿಲ್ಲ. ಇವತ್ತು ನಾನು ಹೇಳಕ್ಕಾಗಲ್ಲ. ಲೀಡರ್ಸ್ ಮಿಸ್ಟೇಕ್ ಅದು. ನಮ್ಮ ಸ್ಥಳೀಯ ಮುಖಂಡರುಗಳಿಗೆ ಕೆಲವರಿಗೆ ಜವಾಬ್ದಾರಿ ಕೊಟ್ಟಿದ್ದೆ, ಅವರು ಆ ಜವಾಬ್ದಾರಿಯಲ್ಲಿ ಫೇಲ್ ಆಗಿದ್ದಾರೆ. ಬಹಳ ಸುಲಭವಾಗಿ ಗೆಲ್ಲುವಂಥದ್ದಿತ್ತು. KVN ಅವ್ರಿಗಿನ್ನ ಬಹಳ ಈಸಿ ಇತ್ತಿದ್ದು ನಾವು ಸೀಟು. ಇವರೇ ಬಿಟ್ಕೊಟ್ಟಿದ್ದಾರೆ, ನಮ್ಮವರೇ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ ಅಷ್ಟೇ. ಅಷ್ಟೇ ಆಗಿದೆ. ಕರೆಕ್ಟ್ ಆಗಿ ಹೇಳಿ. ಏನು ಆಗಲ್ಲ. 2 ವರ್ಷದಲ್ಲಿ ನಮ್ಮ ಅಧ್ಯಕ್ಷರು ಅಲ್ಲಿ ಕೂಡಿಸ್ತೀನಿ. ಇದು ನಿಮ್ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ. ನಮ್ಮ ಸರ್ಕಾರ ಬಂದ ಕೂಡಲೇ NDA ಅಧ್ಯಕ್ಷರು ಅಲ್ಲಿ ಕೂತ್ಕೊಂತಾರೆ. ಹೆಂಗ್ ಭವಿಷ್ಯ ಅಲ್ಲ, ನಾನು ಹೇಳೋದೆಲ್ಲ ಸತ್ಯ ಆಗಿದೆ. ಯಾರು? ಈಗಲೂ ಕೂಡ ನಾವು NDA ಇಂದ 10 ಸೀಟ್ ಗೆಲ್ಲಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಇದ್ರದ್ದು ಹೇಳಿದ್ನಲ್ಲ, ಮಂಚೇನಹಳ್ಳಿ ಕ್ಷೇತ್ರ ಶ್ರೀನಾಥ್ ಬಾಬು ಅಲ್ಲ, ಶ್ರೀನಾಥ್ ಅವರನ್ನು ಕೂಡ ಅಲ್ಲಿ ನಿಲ್ಸಿದ್ದೀವಿ. ಒಬ್ಬ ಯುವಕ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡಿದ್ರು, ಅಲ್ಲಿ ಕೂಡ ಗೆಲ್ತಾರೆ. ಗುಡಿಬಂಡೆದಲ್ಲಿ ಬೈರಾರೆಡ್ಡಿ ಅಂತ ನಿಲ್ಸಿದ್ದೀವಿ. ಅದೇ ರೀತಿ ಬಾಗೇಪಲ್ಲಿ ಮತ್ತು ಶಿಡ್ಲಘಟ್ಟದಲ್ಲಿ ನಮ್ಮ JDS 2 ಅಭ್ಯರ್ಥಿಗಳಿಗೆ NDA. ಚಿಂತಾಮಣಿಯಲ್ಲಿ ಕೂಡ ಅಷ್ಟೇ. ಈಗಾಗಲೇ ನಾನು JK ರೆಡ್ಡಿ ಅವರೆಲ್ಲ ಮಾತಾಡಿದ್ದೀವಿ. ನನಗೆ ವಿಶ್ವಾಸ ಇದೆ 8 ರಿಂದ 10 ಸ್ಥಾನಗಳು 13ರಲ್ಲಿ NDA ಗೆಲ್ಲೋದಕ್ಕೆ ಅವಕಾಶ ಇದೆ. ನಂದಿ ಕೂಡ ನಮ್ಮವ್ರು ಹಾಕಿದ್ರೆ ಅವರಿಬ್ಬರಲ್ಲಿ ಕಾಂಗ್ರೆಸ್ ಅಲ್ಲಿ ಒಬ್ರು ಆಗ್ತಾ ಇರ್ಲಿಲ್ಲ, ಒಬ್ಬರೇ ಇರೋರು. ನಮ್ಮ ಅಭ್ಯರ್ಥಿ ಈಸಿಯಾಗಿ ಗೆಲ್ತಾ ಇದ್ರು, ನನಗೆ ಗೊತ್ತಿದೆ. ಅವರೇ ದುರದೃಷ್ಟ, ಅವ್ರು ಬಿಟ್ಕೊಟ್ಟಿದ್ದಾರೆ.